ಸರ್ ನಿನ್ನೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕ್ಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕ್ಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, BJP ಬೇಸಿಲ್ಲ. ಅದಕ್ಕೆ BJP ಬೇಸಿ ಇವರು ಶಕ್ತಿನ ಅರಿತಾ ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಕರಾವಳಿ ಭಾಗದಲ್ಲಿ ಈ ರೀತಿಯ ಪ್ರಯೋಗಗಳಾಗ್ತಾ ಇತ್ತು. ಈಗ ಹಳೆ ಮೈಸೂರು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಡಿಸ್ಟರ್ಬೆನ್ಸ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ತೊಂದರೆ ಮಾಡಬೇಕು ಅಂಥೇಳಿ ಪಾಪ ನಮ್ಮ ಹಳ್ಳಿ ಮುಗ್ಧ ಜನರನ್ನ ಸಾಮಾಜಿಕವಾಗಿ ಎಲ್ಲ ಇದು ನಮ್ಮ ಹಳೆ ಮೈಸೂರು ಅಂತಂದರೆ ಭಾಳ ಸೌಹಾರ್ದತೆಯಿಂದ ಬದುಕ್ತಾಯಿದ್ರು. ಎಲ್ಲಿ ಕಂಪ್ಲೀಟ್ ಎಲ್ಲ ಜಾತಿ ಎಲ್ಲ ವರ್ಗದವರು ಹಣ್ಣು ತಂದಿರಂತೆ ನಡೀತಾಯಿದ್ರು. ಒಂದು ಊರು ಹಬ್ಬ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ನೋಡಿದ್ದೀರಾ? ಸೊ ಮಾಡ್ತಾಯಿದ್ರು. ಈಗ ಒಂದು ಹೊಸ ಪ್ರಯೋಗ ಮಾಡ್ತಾಯಿದ್ದಾರೆ. ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿಯಪ್ಪ, ಪಂಚಾಯತಿಯವರು ಕೇಳ್ಕೊಂಡಿದ್ದಾರೆ, ನಾವು ರಾಷ್ಟ್ರಧ್ವಜ ಕನ್ನಡ ಧ್ವಜ ಬಿಟ್ಟು ಯಾವುದೂ ಹಾರಿಸೋದಿಲ್ಲ ಅಂತ. ಮುಚ್ಚಳಿಕೆನೂ ಬರ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು, ಕನ್ನಡ ಧ್ವಜಕ್ಕೆ ಗೌರವ ಕೊಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ಈಗ ನಾಮ ಫಲಕ ಕೂಡ ನಾವು ವಾಪಸ್ಸು ಹಾಕಬೇಕು ಅಂತ ಕಾನೂನೇ ಮಾಡಿದ್ದೀವಿ. ಆರ್ಡಿನೆನ್ಸ್ ಮಾಡಿ ಕಳಿಸ್ತೋ, ಗವರ್ನರ್ ಸಾಹೇಬರು ಅದನ್ನು ವಾಪಸ್ ಕಳಿಸಿದ್ದಾರೆ. ನೀವು ಅಸೆಂಬ್ಲಿಯಲ್ಲೇ ಇಟ್ಕೊಳ್ಳಿ, ಇದು ನೀವು ಈಗ ಕೊಡ್ಬೋದಾಗಿತ್ತು ಅವರು. ಸೊ ನಾವು ಕನ್ನಡದ ಬಗ್ಗೆ ಏನು ರಕ್ಷಣೆ ಕೊಡಬೇಕು, ಏನು ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಏನು ಕೊಡಬೇಕು, ಸಂವಿಧಾನಕ್ಕೆ ಏನು ಕೊಡಬೇಕು, ಅದು ನಮ್ಮ ಸರ್ಕಾರದ ಬದ್ಧತೆ. ಅದನ್ನು ಬಿಟ್ಬಿಟ್ಟು ಅವರು ಶಾಂತಿ ಕದಲಿಸೋಕ್ಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಜನ ಭಾಳ ಗಮನಿಸ್ತಾ ಇದ್ದಾರೆ, ಗಂಭೀರವಾಗಿ ಜನ ಗಮನಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಹೇಳ್ತೀನಿ. ಬಿಜೆಪಿ ಅವರು ಹನುಮ ಧ್ವಜವನ್ನು ಮನೆ ಮನೆಗೆ ಹಂಚ್ತಾರಂತೆ ಸರ್, ರಾಜ್ಯಾದ್ಯಂತ. ಬೇಡ ಅಂತ ಹೇಳಿದವ್ರು ಯಾರ್ರಿ? ತಿರಂಗ ಧ್ವಜನ ಗರ್ಗರ್ ತಿರಂಗ ಅಂತೇಳಿ ಹಚ್ಚಿದ್ರು. ಏನಾಯ್ತು ಅದು ಗರ್ಗರ್ ತಿರಂಗ? ಈಗ ಯಾಕೆ ಬಿಟ್ಬಿಟ್ರು ತಿರಂಗನ? ಈಗ ಸೆಂಟ್ರಲಲ್ಲಿ ಇದಾರಲ್ಲ, ತೆಗೆದುಬಿಟ್ಟು ತಿರಂಗ ಬಿಟ್ಬಿಟ್ಟು ಹನುಮ ಧ್ವಜನೇ ಮಾಡಿಕೊಂಡು ಕಾನೂನೇ ತೊಗೊಂಡು ಬಂದ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ?